ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು 34 ಬ್ಲೌಸ್ದು ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಸಾದಾ ಬ್ಲೌಸ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಫಾಸ್ಟಾಗಿ ನೀವು ಬ್ಲೌಸ್ ಕಟಿಂಗ್ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ ನೋಡಿ. ಈ ರೀತಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ. ಸೊ ಇದಾದ ನಂತರ ಈಗ ಅಳತೆ ಬ್ಲೌಸ್ನ ಇಟ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ಏನಾಗುತ್ತೆ, ಬೇಗ ಬೇಗ ಬ್ಲೌಸ್ ಕಟಿಂಗ್ನ ಮಾಡ್ಕೋಬೋದು. ಪೂರ್ಣ ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು ಬ್ಲೌಸ್ನಲ್ಲಿ ನೋಡಿ. ಈ ರೀತಿ ಇಟ್ಕೊಳ್ಳಿ, ಭುಜದವರೆಗೂ ಕೂಡ ಈ ರೀತಿ ಇಟ್ಕೊಂಡು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಬೆನ್ನಿನ ಮಧ್ಯದಲ್ಲಿ ತಗೋಬೇಕು. ಈ ರೀತಿ ಡೀಪ್ ಇರುತ್ತೆ ಅಲ್ವಾ, ಇಲ್ಲಿ ತಗೊಳ್ಳಿ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿಗೆ ಬಂದು ನಮಗೆ ಡೀಪು. ಸೊ ಇಲ್ಲಿಗೆ ಬಂದು ನಮಗೆ ಪೂರ್ಣ ಉದ್ದ, ಬೆನ್ನಿಂದು ಬ್ಲೌಸ್ದು ಪೂರ್ಣ ಉದ್ದ ಇಲ್ಲಿಗೆ ಬಂತು. ಸೊ ಇದಿಷ್ಟು ಆದಮೇಲೆ ಹಾರ್ಮೋಲ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸೈಡ್ ಫಿಟ್ಟಿಂಗ್ ಇರುತ್ತೆ ಅಲ್ವಾ, ಸೊಂಟದಿಂದ ಇಲ್ಲಿವರೆಗೂ ಕೂಡ, ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೂ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. ಇದು ಬಂದು ನಮಗೆ ಹಾರ್ಮೋಲ್ ಆಗುತ್ತೆ. ಸೊ ಈ ಆರ್ಮಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. 5.25 ಇಂಚ್ ಬರ್ತಾಯಿದೆ. ಸೊ 5.25 ಇಂಚು ಕರೆಕ್ಟಾಗಿ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ 5.25 ಇಂಚು ಕೂಡ ಬರುತ್ತೆ. ನಾವು ಒಂದು ಸಲ ಚೆಕ್ ಮಾಡಿಕೊಂಡು ಅದಾದಮೇಲೆ ತಗೋಬೋದು. ಸೊ 8.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ತೋರಿಸ್ತೀನಿ ಅಂದೆ ಅಲ್ವಾ, ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಈ ರೀತಿ ಇಟ್ಕೊಂಡು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇವಾಗ ನೆಕ್ ವಿಡ್ತು ಮತ್ತು ಹಾರ್ಮೋಲೆಲ್ಲ ಮಾರ್ಕ್ ಮಾಡ್ಕೊಂಡೋಣ. ನೆಕ್ ವಿಡ್ತ್ ಬಂದು 34 ಎದೆ ಸುತ್ತಳತೆಗೆ. ಸೊ ಡೀಪ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2.2 ಇಂಚನ್ನ ತಗೋತಾ ಇದ್ದೀನಿ. ಭುಜ ಬಂದು 3 ಇಂಚನ್ನ ತಗೋಬೋದು. ಇಲ್ಲಾಂತಂದರೆ ನಿಮಗೆ ಅಳತೆ ಬ್ಲೌಸಲ್ಲೇ ಬೇಕು ಅಂತಂದರೆ ಅಳತೆ ಬ್ಲೌಸಲ್ಲೇ ಈ ರೀತಿ ಭುಜದ ಹತ್ರ ಇಟ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ನೋಡಿ. 2.25 ಇಂಚ್ ಬರ್ತಾಯಿದೆ. 1/2 ಇಂಚು ಮತ್ತು ಈ ಕಡೆ 1/4 ಇಂಚ್ ಬೇಕಲ್ವ, ಅದಕ್ಕೆ 3 ಇಂಚ್ ಇಟ್ಟರೆ ಕರೆಕ್ಟಾಗಿ ಆಗುತ್ತೆ. ಸೊ 5.25 ಇಂಚು ಆ ಕಡೆ ಸೈಡಲ್ಲಿ ನೋಡ್ಕೊಂಡ್ವಿ ಅಲ್ವಾ ನಾವು, ಹಾಗೆಯೇ 5.25 ಇಂಚ್ಗೆ ಹಾರ್ಮೋಲ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಹೀಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬಂದು 8.25 ಇಂಚ್ ಇದೆ ಅಲ್ವಾ, 9 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಫ್ರಂಟಲ್ಲಿ. ಹಾಗೆಯೇ ಬ್ಯಾಕಲ್ಲಿ ಕೂಡ ನೀವು ಆ ರೀತಿ ಮಾಡ್ಕೋಬೋದು. ಬಟ್ ನಾನು ಸೈಡ್ ಫಿಟ್ಟಿಂಗ್ ಲಾಸ್ಟಲ್ಲಿ ಮಾಡ್ತೀನಿ, ಅದಕ್ಕೋಸ್ಕರ ನಿಮ್ಗೊಂದು ಸಲ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ಸೈಡ್ ಫಿಟ್ಟಿಂಗ್ ಬಂದು ಲಾಸ್ಟಲ್ಲಿ ಯಾರೆಲ್ಲ ಸೈಡ್ ಫಿಟ್ಟಿಂಗ್ನ ಮಾಡ್ತೀರಾ ಅವ್ರಿಗೆ ಈ ಎದೆ ಸುತ್ತಳತೆನ ಮಾರ್ಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಇಟ್ಕೊಂಡಿದ್ದೀವಿ ಅಲ್ವಾ, ಇದಕ್ಕೆ ಇವಾಗ ರೌಂಡ್ ಶೇಪ್ನ ಕೊಡಿ. ಹೀಗೆ ಇದಾದಮೇಲೆ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೂ ಒಂದು ರೌಂಡ್ ಶೇಪ್ ಕೊಡಿ. ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ ಯಾವಾಗಲೂ ನೋಡಿ. ಈ ರೀತಿ ಉಕ್ಸ್ಪಟ್ಟಿ ಕಡೆ 1/2 ಇಂಚು ಮೇಲ್ಗಡೆಗೆ ಬಿಟ್ಟು ನೋಡ್ಕೋಬೇಕಾಗುತ್ತೆ. 1/2 ಇಂಚನ್ನ ಈ ರೀತಿ ಮೇಲ್ಗಡೆ ಬಿಟ್ಟು ಈ ರೀತಿ ನೋಡ್ಕೊಳ್ಳಿ. 6.25 ಇಂಚ್ ಬರ್ತಾಯಿದೆ. ಸೊ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಾವಿಲ್ಲಿ 2.2 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಸ್ವಲ್ಪ ಬ್ರಾಡಾಗಿ ಬೇಕಲ್ವ, ಅದಕ್ಕೋಸ್ಕರ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನಿಸಿದ್ರೆ ಇದೆರಡನ್ನು ಸೇರಿಸಿ ಒಂದು ಗುಂಡು ಪಿನ್ ಹಾಕೊಂಡ್ಬಿಡಿ. ಆವಾಗ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ. ಇಲ್ಲಿ ಈ ರೀತಿ ರೌಂಡ್ ಶೇಪ್ ಕೊಡೋದು. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈ ರೀತಿ ಭುಜದಿಂದ ಇಟ್ಕೊಂಡು ಬೆಲ್ಟ್ ಪಟ್ಟಿವರೆಗೂ ಕೂಡ ಹೀಗೆ ನೋಡ್ಕೊಳ್ಳಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡ್ಕೋಬೇಕು. ಇಲ್ಲಿ ಬಂದು ನಾವು 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಈ ರೀತಿ ಶೇಪ್ ಕೊಟ್ಕೊಂಡು ಈ ಕಡೆ ಸೈಡಲ್ಲೂ ಕೂಡ ನೋಡ್ಕೊಳ್ಳಿ. ಸೈಡ್ ಫಿಟ್ಟಿಂಗಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡಿಕೊಂಡು ಅಲ್ಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ಇಲ್ಲಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಯಾರಿಗೆಲ್ಲ 34 ಸೈಜ್ ಇದೆ, ಡೀಪ್ ನಾನು ತೋರಿಸ್ಕೊಡ್ತೀನಿ. ಅಷ್ಟು ಡೀಪಲ್ಲಿ ಯಾರಿಗೆಲ್ಲ ಇದೆ ಅವ್ರು ಈ ಮೆಜರ್ಮೆಂಟ್ನ ಯೂಸ್ ಮಾಡ್ಕೋಬೋದು. 3.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ.
ಸೊ ಇದಿಷ್ಟು ಆಯ್ತಲ್ವ, ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಫಸ್ಟ್ ಈ ರೀತಿ ಬೆಲ್ಟ್ ಪಟ್ಟಿನ ಕಟ್ ಮಾಡಿ ತೆಗಿಬೇಕು. ನೋಡಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ ತೆಗೆದ್ವಿ ಅಲ್ವಾ. ಸೊ ಇಲ್ಲೇ ನಮಗೆ ಶೇಪ್ ಅನ್ನೋದು ಬಂದಿರುತ್ತೆ. ಸೊ ಇನ್ನೇನು ಚೇಂಜಸ್ ಬೇಡ. ಇದನ್ನೇನು ಮಾಡಬೇಕು ಅಂತಂದರೆ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೇ ಕಟ್ ಮಾಡ್ಕೊಂಡು ಬಿಡಿ. ಸೊ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಕೂಡ ರೆಡಿ ಆಯಿತು. ಇದಾದಮೇಲೆ ಫಸ್ಟ್ ಎರಡನ್ನೂ ಇಟ್ಕೊಂಡು ಈ ರೀತಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂದು ನಾಚ್ ಹಾಕೊಳ್ಳಿ. ಈ ರೀತಿ ಇಲ್ಲಿ ಕಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗೇ ಸ್ಟಿಚ್ ಮಾಡ್ಕೋಬೋದು. ಹಾಕೊಳ್ಳಿ. ಭುಜನ ನಾನು ಕಟ್ ಮಾಡ್ತಾ ಇಲ್ಲ, ಯಾಕಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಈ ರೀತಿ ಭುಜ ಕಟ್ ಮಾಡಲಿಲ್ಲ ಅಂತಂದರೆ, ಅದಕ್ಕೋಸ್ಕರ. ಸೊ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನಾವು ಬೇಗ ಬೇಗ ಬ್ಲೌಸ್ನ ಸ್ಟಿಚ್ ಮಾಡಬೇಕು, ಸಾದಾ ಬ್ಲೌಸ್ನ ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂತಂದರೆ ನಾನು ತೋರಿಸ್ಕೊಡ್ತೀನಿ. ಇದನ್ನು ಕೂಡ ಕಟ್ ಮಾಡಬೇಡಿ. ಇಲ್ಲಿ ಫ್ರಂಟಲ್ಲಿ ಓಪನ್ ಇರುತ್ತೆ ಅಲ್ವಾ, ಇದನ್ನು ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದಾದಮೇಲೆ ಈ ರೀತಿ ಫ್ರಂಟ್ ಮಾತ್ರ ಎತ್ಕೊಂಡು ಫ್ರಂಟ್ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡ್ವಿ ಅಲ್ವಾ. ಇದಾದಮೇಲೆ ಇದು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿಗೆ ನಾಚ್ ಬಂದಿದೆ ಅಲ್ವಾ. ಇಲ್ಲಿ ನಾವು ಸ್ವಲ್ಪ ಬ್ರಾಡಾಗಿ ಅವ್ರಿಗೆ ಸ್ಕ್ವೇರ್ ಬೇಕಲ್ವ, ಅದಕ್ಕೋಸ್ಕರ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2.25 ಇಂಚಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿರೋದನ್ನು ಈ ರೀತಿ ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ತು ಅಂತಂದರೆ ನಿಮಗೆ ಫ್ರಂಟ್ ಬ್ಯಾಕಲ್ಲೂ ಕೂಡ ನಿಮಗೆ ರೆಡಿ ಆಗೋಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಇದು ಡೀಪ್ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಡೀಪ್ ಬಂದು ನಿಮಗೆ 10 ಇಂಚು ಡೀಪ್ ಇದೆ. ಸೊ ಯಾರಿಗೆಲ್ಲ 10 ಇಂಚು ಡೀಪ್ ಬಂದು ನಿಮಗೆ 34 ಸೈಜು ಸಾದಾ ಬ್ಲೌಸ್ ಕಟ್ ಮಾಡಬೇಕು, ಈ ಮೆಥಡ್ನ ಯೂಸ್ ಮಾಡಿ ಕಟ್ ಮಾಡ್ಕೋಬೋದು. ಇದು ಬಂದು ನಮಗೆ ಹಾರ್ಮೋಲ್ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಇದು ಬಂದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ. ಹಾಗೆಯೇ ಬೆಲ್ಟ್ ಪಟ್ಟಿ ಕೂಡ ಕಟಿಂಗ್ ಮಾಡಾಯಿತು. ಬೆಲ್ಟ್ ಪಟ್ಟಿಗೆ ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಬ್ಲೌಸ್ ಪೀಸಲ್ಲೇ ಇತ್ತು ಅಂತಂದರೆ ಬ್ಲೌಸ್ ಪೀಸಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲೈನಿಂಗಲ್ಲಿ ಅಟ್ಯಾಚ್ ಮಾಡಿ. ನೋಡಿ, ಇದನ್ನು ಈ ರೀತಿ ಉಳ್ಕೊಂಡಿರೋಂಥ ಪೀಸ್ನ 4 ಫೋಲ್ಡ್ ಮಾಡ್ಕೋಬೇಕು. ಹೀಗೆ 4 ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸಾದಾ ಬ್ಲೌಸ್ ಆಗಿರೋದ್ರಿಂದ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಎಮ್ಮಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿಗೂ ಕೂಡ ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಾನು ಇವಾಗ ಏನು ತೋರಿಸ್ದೆ, ಸ್ಲೀವ್ಸ್ ಕಟಿಂಗ್ ಆಗಿರ್ಬೋದು, ಸಾದಾ ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಸುಮಾರು ವೀಡಿಯೋಸ್ನ ನಾನು ನನ್ನ ಚಾನಲ್ನಲ್ಲಿ ನಿಧಾನಕ್ಕೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಇವಾಗ ಅಳತೆ ಬ್ಲೌಸ್ನ ಮೇಲ್ಗಡೆ ಇಟ್ಟು ನೀಟಾಗಿ ಅಳತೆನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಓಪನ್ ಸೈಡ್ ಅಂತ ಅನ್ನೋದು ನನ್ನ ಕಡೆ ಇದೆ, ಕ್ಲೋಸ್ ಅನ್ನೋದು ಈ ಕಡೆ ಸೈಡ್ ಇದೆ. ಅಲ್ಲಿ ಬಂದು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು, ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಎಳ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಲೀವ್ಸ್ದು ಡೌನಿಂಗ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದಿಷ್ಟು ಆದಮೇಲೆ ಸ್ಲೀವ್ಸ್ದು ಶೇಪ್ ಅನ್ನೋದು ಕೊಡ್ತು ಅಂತಂದರೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸ್ಲೀವ್ಸ್ದು ಶೇಪ್ ತೆಗೆಯೋದಕ್ಕೆ ಬರಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ನಾನು ಬೇರೆ ಸಪ್ರೇಟ್ ವೀಡಿಯೋನ ಬೇಕಾದರೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ವೀಡಿಯೋ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಬ್ಲೌಸ್ ಕಟಿಂಗ್ಗಳನ್ನ ಮಾಡ್ಕೋಬೋದು. ಸೊ ಇದು ಉಳ್ಕೊಂಡಿರುತ್ತೆ ಅಲ್ವಾ, ಇವು ಉಳ್ಕೊಂಡಿರೋಂಥ ಪೀಸ್ನ ನಾವು ಬೆಲ್ಟ್ ಪಟ್ಟಿ ಆಲ್ರೆಡಿ ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು ಕೂಡ ಇದ್ರ ಮೇಲ್ಗಡೆ ಇಟ್ಟು ನೀಟಾಗಿ ಇನ್ನೊಂದು ಸಲ ಕಟ್ ಮಾಡಿಕೊಂಡ್ರೆ ನಮಗೆ 2 ಪೀಸು ಬೆಲ್ಟ್ ಪಟ್ಟಿಗೆ ಕ್ರಾಸ್ ಬೆಲ್ಟ್ಗೆ ರೆಡಿಯಾಗಿ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇದಿಷ್ಟು ಇವಾಗ ಕಟ್ ಮಾಡ್ಕೊಂಡಾಯಿತು. ಇಲ್ಲಿ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ನಾನು ಸ್ಲೀವ್ಸ್ದು ಅಟ್ಯಾಚ್ ಮಾಡೋದಕ್ಕೋಸ್ಕರ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಸ್ಲೀವ್ಸಲ್ಲಿ ಸ್ವಲ್ಪ ಸಾಲ್ಟೇಜ್ ಬಂತಲ್ವ, ಅದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಸ್ಲೀವ್ಸ್ಗೆ ಈ ರೀತಿ ಪೀಸ್ನ ಕಟ್ ಮಾಡಿಕೊಂಡ್ರೆ 4 ಪೀಸ್ಗಳು ರೆಡಿ ಆಗುತ್ತೆ. ಥ್ಯಾಂಕ್ ಯು.